ಸ್ನೇಹಿತರೆ, ನಾವು ಗುರುವಾರ ಆನ್ಲೈನ್ ಕ್ಲಾಸ್ ಮಾಡಿದಾಗ ಮೂರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಆ ಚರ್ಚೆ ಹೇಗಿತ್ತು ಅಂತ ವಿಕಾಸ್ ಅವ್ರನ್ನ ಎಲ್ಲರ ಜೊತೆ ಮಾತಾಡಿಸಿ ಒಂದ್ಸರಿ ಅಂತ ಕೇಳಿದ್ದೇನೆ. ಎಸ್, ಓ ಟು ವಿಕಾಸ್. ನಮಸ್ಕಾರಗಳು ಸರ್. ನಮಸ್ಕಾರಗಳು ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರಗಳು ನಮಸ್ಕಾರ. ವೀಕ್ಷಕರೇ. ಇವತ್ತು ನಾವು ಮೂರು ವಿಷಯ ಗುರುವಾರದ ದಿನ ಇವತ್ತು ಮೂರು ಚರ್ಚಾ ವಿಷಯಗಳನ್ನು ಕೊಟ್ಟಿದ್ದಾರೆ. ಒಂದು ಆ, ಗಾದೆಗಳ ಮುಖಾಂತರ ನಾವು ಭಾಷಣ ಆಕರ್ಷಣೆ ವೇದಿಕೆ ಮೇಲೆ ಹೇಗಿರ್ಬೇಕು ಅಂತ ಹೇಳಿದ್ರು. ಹಾಗೇನೆ ದಾಹವಾದಾಗ ಒಂದು ಹನಿ ನೀರು ಪ್ರಾಣ ಉಳಿಸುತ್ತದೆ. ಹಾಗೆ ನೀರಿನಲ್ಲಿ ಈಜಾಡಬೇಕಾದ್ರೆ ಅದು ನೀರಿನ ಮೌಲ್ಯ ಅರ್ಥ ಆಗೋದಿಲ್ಲ, ಅದು ಒಂದು ವಿಚಾರ ಚರ್ಚಾ ವಿಷಯದಲ್ಲಿ ಕೊಟ್ಟಿದ್ರು. ಹಾಗೇನೆ ಮತ್ತೆ ಇನ್ನೊಂದು ವಿಚಾರದಲ್ಲಿ ನಮ್ಮ ಸ್ನೇಹಿತರುಗಳು ಈಗ ಮಾತಾಡಿದ್ದಾರೆ. ಮೊದಲೇ ಈಗ ಸುದರ್ಶನ್ ಅವರು ಮಾತಾಡಿ, ನೀವು ಏನು ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆಗಳೇನು? ಇವತ್ತೆಲ್ಲ ನಮ್ಮ ಸ್ನೇಹಿತರು ಮಾತಾಡಿದ್ರಲ್ಲ. ನಮಸ್ಕಾರಗಳು ಎಲ್ರಿಗೂ. ಇವತ್ತಿನ ಮೂರು ವಿಷಯಗಳು ಎಲ್ಲದೂ ಕೂಡ ಬಹಳ ಆ ಕಲಿಯುವಂತಹ ವಿಷಯಗಳೆಲ್ಲವೂ ಕೂಡ. ಇವತ್ತಿನ ಮೊದಲನೇ ವಿಷಯದಲ್ಲಿ ಆ ನೀರಿನಿಂದ ನಮ್ಮ ನಮ್ಮ ಜೀವನದ ಮೌಲ್ಯಗಳನ್ನ ಕಲಿಬೇಕಾಗಿರುವಂತದ್ದು ಏನೇನಿದೆ ಎಲ್ಲದನ್ನು ಕೂಡ ತಿಳ್ಕೊಂಡ್ವಿ. ಮತ್ತೆ ಪ್ರತಿಯೊಬ್ರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಎಲ್ಲದನ್ನು ಕೂಡ ತಿಳಿಸ್ಕೊಟ್ರು. ಮತ್ತೆ ಗಾದೆಗಳ ಬಳಕೆ ಬಗ್ಗೆ ಎಲ್ರು ಕೂಡ ಒಂದೊಂದು ಗಾದೆನ ತಗೊಂಡು ಆ ಗಾದೆಗಳಿಂದ ಹೇಗೆ ಗಾದೆಗಳಿಂದ ಹೇಗೆ ಮಾತಾಡಬಹುದು, ಹೇಗೆ ಭಾಷಣಗಳಲ್ಲಿ ಯೂಸ್ ಮಾಡಬಹುದು ಗಾದೆಗಳನ್ನ ಅನ್ನೋದನ್ನೆಲ್ಲದನ್ನು ಕೂಡ ತಿಳಿಸ್ಕೊಟ್ರು. ಮತ್ತೆ ಗದ್ದಲಗಳ ಪ್ರಸಿದ್ಧಿಗಿಂತ ಮೌನದ ಸಂತೃಪ್ತಿ ಲೇಸು. ಇದರಲ್ಲಿ ಹೇಗೆ ಪ್ರಸಿದ್ಧಿಗಿಂತ ಮೌನ ಹೇಗೆ ಬಹಳ ಮುಖ್ಯ ಆಗಿರುತ್ತೆ, ಮತ್ತೆ ಮೌನ ನಮಗೆ ಹೇಗೆ ಸಂತೃಪ್ತಿ ತಂದ್ಕೊಡುತ್ತೆ ಅನ್ನೋದನ್ನ ಎಲ್ರು ಕೂಡ ಚೆನ್ನಾಗಿ ಹೇಳಿದ್ರು ಸರ್. ಖಂಡಿತವಾಗಿಯೂ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಸುದರ್ಶನ್ ಅವರು ಇವತ್ತಿನ ಗುರುವಾರದ ಚರ್ಚಾ ವಿಷಯದಲ್ಲಿ ಅವರ ಅನಿಸಿಕೆಗಳು ಉಳಿದವರು ಹೇಳಿದ್ದು. ಅದು ಗದ್ದಲ ಪ್ರಸಿದ್ಧಿಕ್ಕಿಂತ ಮೌನದ ಸಂತೃಪ್ತಿ ಲೇಸು ಅನ್ನೋ ವಿಚಾರದಲ್ಲಿ ಹೇಳಿದ್ರು. ಹಾಗೇನೆ ನೇತ್ರಾವತಿ ಮೇಡಮ್ ಅವರು ಹೇಳಿ ಇವತ್ತು ನಮ್ಮ ಸ್ನೇಹಿತರು ಏನ್ ಮಾತಾಡಿದ್ರು ಉಳಿದದ್ದು ಮೂರು ವಿಚಾರದ ಬಗ್ಗೆ. ನಮಸ್ತೆ ಸರ್. ಇವತ್ತು ಮೂರು ವಿಷಯಗಳು ತುಂಬಾ ಚೆನ್ನಾಗಿದ್ದು. ಯಾಕಂದ್ರ ದಾಹವಾದಾಗ ಒಂದು ಹನಿ ನೀರು ಪ್ರಾಣ ಉಳಿಸುತ್ತದೆ, ನೀರಿನಲ್ಲೇ ಈಜಾಡಬೇಕಾದ್ರೆ ನೀರಿನ ಮೌಲ್ಯ ಗೊತ್ತಾಗುದಿಲ್ಲ ಅಂತ ಹೇಳಿ. ಅಂದ್ರ ಈಗ ನಾವು ಸರ್ ಅವ್ರದೇ ಒಂದು ತಗೊಂಡ್ರ, ಸರ್ ಅವರು ಕ್ಲಾಸ್ ಎಷ್ಟು ಚೆನ್ನಾಗಿ ಮಾಡ್ತಾರ. ಪ್ರತಿಯೊಬ್ಬರಿಗೂ ಬರ್ರಿ ತಗೋರಿ ಕಲೀರಿ ಅಂತ ಹೇಳಿ ಅಷ್ಟ ಪ್ರೋತ್ಸಾಹ ಕೊಡ್ತಿರ್ತಾರ. ಯಾಕಂದ್ರ ನಾವು ಒಂದ್ ಆನ್ಲೈನ್ ಫ್ರೀ ವೆಬಿನಾರ್ ಕ್ಲಾಸ್ ಇಟ್ರು ಜಾಯಿನ್ ಆಗುದಿಲ್ಲ, ಯಾಕಂದ್ರೆ ನಾವೇ ಸ್ವತಃ ಜಾಯಿನ್ ಆಗುದಿಲ್ಲ. ಯಾಕಂದ್ರೆ ಕೆಲವೊಂದ್ ಏನೋ ಸಮಸ್ಯೆ ಇರೋದ್ರಿಂದ ಆಗ್ತಾ ಇರೋದಿಲ್ಲ. ಆದ್ರೆ ನಾವು ಅದ್ರದ್ದು ಸಾಕಷ್ಟು ಮೌಲ್ಯವನ್ನು ಕಳ್ಕೊಂಡಿರ್ತೀವಿ. ಆಮೇಲೆ ಗೊತ್ತಾಗ್ತದ, ಹೌದು ಈ ಸರ್ ಅವ್ರ ಕ್ಲಾಸಿಗೆ ಜಾಯ್ನ್ ಆಗಿದ್ರೆ ಇಷ್ಟು ನಮ್ಗ ಅರ್ಥ ಆಗ್ತಿತ್ತು, ಈ ವಿಷಯದ ಕುರಿತು ನಾವು ಇನ್ನೂ ಚೂರು ಚೆನ್ನಾಗಿ ಇದು ಆಗ್ತಿದ್ವಿ, ಇಂಪ್ರೂವ್ ಆಗ್ತಿದ್ದೇವಲ್ಲ ಅಂತ ಹೇಳಿ ಆಮೇಲೆ ಗೊತ್ತಾಗ್ತದ. ಅದೇ ರೀತಿ ಈಗ ದಹಾದ ಹೊತ್ತಿನಲ್ಲಿ ಒಂದು ಹನಿ ನೀರು ಪ್ರಾಣಕ್ಕೆ ಪಾರಿಜಾತವಾದಿತ್ತು, ಸಮೃದ್ಧಿಯ ಹೊತ್ತಿನಲ್ಲಿ ಹರಿದ ನೀರನ್ನು ಅವಗಣಿಸುವ ಮನವೇನು ಕೂಡಲ ಸಂಗಮ ದೇವ ಅಂತ ಹೇಳಿ ವಚನಗಳ ರೂಪದಲ್ಲಿ ಹೇಳೋದಾದ್ರ, ಯಾವುದೇ ಅಲ್ಲಿ ಒಂದು ಪ್ರತಿಯೊಂದು ವಾಕ್ಯಗಳು ಸರ್ ಅವರು ಜೀವನದಲ್ಲಿ ಒಂದು ಮೌಲ್ಯವನ್ನು ಕಲಿಸ್ತಾವ. ಆ ವಿಷಯದ ಕುರಿತು ನಾವು ಅಂದ್ರೆ ಅದೇ ವಿಷಯದ ಕುರಿತು ನಾವು ಅಭ್ಯಾಸ ಮಾಡ್ದಕ್ರೆ ಏನಾಗ್ತದ ಅಂದ್ರ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ನಾವು ಕಲಿತಾ ಹೋಗುತ್ತಿರ್ತೀವಿ. ಆದ್ರೆ ಇವು ನಾವು ಗಾದೆಗಳ ಮಾತು ಭಾಷಣಕ್ಕೆ ಯಾವ ತರ ಉಪಯೋಗ ಮಾಡ್ಕೊಂಡಕ್ರ ಭಾಷಣಕ್ಕೆ ಒಂದು ಮೆರುಗು ಬರ್ತದ ಅಂದ್ರೆ ಒಂದ್ ಚಿನ್ನದ ಲೇಪನದಂತೆ ಈ ಗಾದೆಗಳು ಒಂದು ಲೇಪನ ಆಗ್ತಿರ್ತಾವ. ಆ ವಿಷಯದ ಕುರಿತು ನಾವು ಸಂದರ್ಭ ಉಚಿತವಾಗಿ ಮಾತಾಡೋದ್ರಿಂದ ಅಂದ್ರೆ ಈ ಸರ್ ಅವ್ರಿಗೆ ಇದು ವಿಷಯ ಕೊಟ್ಟಾರ ಅಂತೇಳಿ ಇಷ್ಟೆಲ್ಲ ವಿಚಾರಗಳು ಬರ್ತಿರ್ತಾವ. ಈಗೆಲ್ಲ ಕಲಿಕಾರ್ಥಿಗಳು ತಮ್ಮದೇ ಆದಂತ ಭಿನ್ನ ವಿಭಿನ್ನ ಶೈಲಿಯಲ್ಲಿ ಹೇಳೋದ್ರಿಂದ ನಾವು ಇದ್ರಾಗ ಕಲಿತಿರ್ತೀವಿ. ಹೌದಲ್ಲ, ಹೌದು, ಇಷ್ಟು ನಾವು ಯಾವುದೇ ಒಂದು ಭಾಷಣ ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಆರಂಭ ಮಧ್ಯ ಅಂತ್ಯ ಹೆಂಗಿರ್ಬೇಕು, ಯಾವ ತರ ಗಾದೆ ಯೂಸ್ ಮಾಡ್ಬೇಕು ಅಂದ್ರೆ ಏನೋ ಒಂದು ಇಲ್ಲಿ ಸಾಕಷ್ಟು ಒಂದು ಕಲಿಕೆ ಇಲ್ಲಿ ಆರಂಭ ಆಗ್ತದ ಅಂತಾನೆ ಹೇಳ್ಬಹುದು. ಮತ್ತೆ ಈ ಗದ್ದಲದ ಪ್ರಸಿದ್ಧಿಗಿಂತ ಮೌನದ ಸಂತೃಪ್ತಿ ಲೇಸು ಅಂತ ಹೇಳಿ ಡಿವಿಜಿ ಅವರು ಕಗ್ಗದಾಗ ಹೇಳ್ತಿರ್ತಾರಲ್ಲ, ಹೌದು. ಈಗ ನಾವ್ ಏನ್ ಮಾಡ್ತೀವಿ, ಬರೇ ತೋರಿಕೆಯ ಬದುಕು ಮಾಡ್ತಾ ಇದ್ದೀವಿ. ಈಗ ಬೇರೆಯವ್ರು ಕಾರ್ ತಗೊಂಡಾರ, ಬಂಗ್ಲೆ ತಗೊಂಡಾರ ಅಂತ ಏನ್ ಸಾಲ ಮಾಡಿ ಲೋನ್ ಮಾಡಿ ಏನೇನೋ ಮಾಡಿ ಜನ, ಯಾಕಂದ್ರೆ ಜನರ ಮೆಚ್ಚುಗೆಗೋಸ್ಕರ ಮಾಡ್ತಿರ್ತಾರ. ಆದ್ರೆ ತಮ್ಮ ಸಂತೃಪ್ತಿ ತಮ್ದೆಷ್ಟದ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೆ, ತಮ್ದೆಷ್ಟದ ಅಷ್ಟು ಮಾಡ್ಕೊಂಡು ಆ ಸಂತೃಪ್ತಿಯಿಂದ ಜೀವನ ಬದುಕುದು ಈಗಿನ ಕಾಲದಾಗ ಕಡಿಮೆ ಜನ ಅಂತಾನೆ ಹೇಳ್ಬಹುದು. ಯಾವಾಗಲೂ ಅತೃಪ್ತಿಯಿಂದಾನೇ ಬದುಕ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಬಹುತೇಕ ಜನರು ಅಂತ ನನಗನ್ನಿಸ್ತದ. ಧನ್ಯವಾದಗಳು. ಖಂಡಿತವಾಗಿಯೂ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೆಲ್ಲ ಹೇಳ್ತಾ ಇವತ್ತಿನ ಚರ್ಚಾ ವಿಷಯದಲ್ಲಿ ನೀವು ನಮ್ಮ ಜಯಪ್ರಕಾಶ್ ನಾಗ್ತಿ ಹೇಳಿಯವರ ತರಬೇತಿ ಮಾರ್ಗದರ್ಶನ ಬೇಕೇ ಬೇಕು ಅಂತ ಹೇಳಿದರೆ. ಯಾಕೆಂದ್ರೆ ಗಾದೆಗಳು ಮತ್ತೆ ವಚನಗಳ ಮುಖಾಂತರ ನೀವು ಇವತ್ತು ನಮ್ಮ ಮೂರಿನ ಚರ್ಚಾ ವಿಷಯ ಕೊಟ್ಟದನ್ನ ತುಂಬಾ ವಿವರವಾಗಿ ಹೇಳಿದಿರ. ಹಾಗೇನೆ ನಮ್ಮ ಶಂಕರ್ ಅವರು ಮಾತಾಡ್ತಾರೆ ಇವತ್ತಿನ ಮೂರು ಚರ್ಚಾ ವಿಷಯದ ಬಗ್ಗೆ, ಹಾಗೆ ನಮ್ಮ ಸ್ನೇಹಿತರ ಬಗ್ಗೆ ಮಾತಾಡಿ. ಶಂಕರ್ ಅವರೇ ನಮಸ್ತೆ. ನಮಸ್ತೆ, ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ, ಏನು ಪ್ರತಿ ಗುರುವಾರ ಏನು ಚರ್ಚಾ ವಿಷಯಗಳಾಗಿ ಮೂರು ವಿಷಯಗಳನ್ನು ಕೊಡ್ತಾರೆ. ಇವತ್ತಿನ ಚರ್ಚಾ ವಿಷಯದಲ್ಲಿ ಮೊದಲನೇ ವಿಷಯ, ದಾಹವಾದಾಗ ಒಂದು ಹನಿ ನೀರು ಜೀವವನ್ನು ಉಳಿಸ್ತದೆ, ಅದೇ ನೀರಿನಲ್ಲಿಯೇ ಈಜಾಡುವಾಗ
ಅದರ ಮೌಲ್ಯ ಅರ್ಥವಾಗುವುದಿಲ್ಲ ಅನ್ನೋದು. ಅಂದ್ರೆ ಈಗ ನಮ್ಗೆ ಬದುಕಿಗೆ ಅನಿವಾರ್ಯತೆ ಅಥವಾ ಅಗತ್ಯ ಇದ್ದಾಗ ಆ ಸಂದರ್ಭದಲ್ಲಿ ಸಿಕ್ಕಿದ್ದು ಅಲ್ಪವಾದರೂ ಅದು ಅತ್ಯಮೂಲ್ಯವಾಗುತ್ತೆ ಅನ್ನೋ ಒಂದು ಮಹತ್ವವನ್ನ ಇದು ಸಾರುತ್ತೆ. ಇದು ಕೇವಲ ಇದು ನೀರಿನ ಮಹತ್ವ ಅಂತ ಅಲ್ಲ, ನಮ್ಗೆ ಯಾವಾಗ ಅಗತ್ಯ ಇರುತ್ತೆ ಅನಿವಾರ್ಯ ಸಂದರ್ಭದಲ್ಲಿ, ಅದು ಯಾವ ಸಂದರ್ಭದಲ್ಲಿ ಅಲ್ಪವಾಗಿ ಸಿಕ್ರುನು ಅದು ನಮ್ಮ ಜೀವನಕ್ಕೆ ಪರಿಣಾಮ ಬೀರ್ಬೋದು ಅನ್ನೋ ಒಂದು ಮಹತ್ವವನ್ನ ಸೂಚಿಸುವಂತ ಇದು ವಾಕ್ಯ. ಹಾಗೆ ಇದು ಆತರ ಸೂಚಿಸುತ್ತೆ. ಇನ್ನು ಎರಡನೇ ವಿಚಾರ, ಗಾದೆಗಳ ಬಳಕೆ ಭಾಷಣಕ್ಕೆ ಆಕರ್ಷಣೆ. ಇದು ಗಾದೆಗಳ ಮಹತ್ವ ಎಷ್ಟಿದೆ, ಅದನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ನಾವು ಭಾಷಣಗಳಲ್ಲಿ ಬಳಸ್ಕೋಬಹುದು, ಅದು ಬಳಸ್ಕೊಂಡ್ರೆ ಭಾಷಣಕ್ಕೆ ಯಾವ ರೀತಿ ಆಕರ್ಷಕವಾಗಿ ವ್ಯಕ್ತಪಡಿಸ್ಬೋದು, ಆಕರ್ಷಕವಾಗಿ ಬಿಂಬಿಸ್ಬೋದು ಅನ್ನೋದನ್ನ ಸೂಚಿಸುತ್ತೆ. ಈ ಎಲ್ಲಾ ಚರ್ಚಾ ವಿಷಯಗಳ ಬಗ್ಗೆನೂ ಎಲ್ಲರೂ ಸಾಕಷ್ಟು ಅದ್ಭುತವಾಗಿ ಮಾತಾಡಿದ್ರು. ಈಗ ನಮ್ಮ ನೇತ್ರಾವತಿ ಮೇಡಮ್ ಅವರೊಂದು ಗಾದೆನ ಬಳಸಿದ್ರು, ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಹೇಳಿ. ಅಂದ್ರೆ ಅದು ಒಂದು ವಾಕ್ಯ ಎಷ್ಟು ಸರಳವಾಗಿದೆ, ಆದ್ರೆ ಅದ್ರ ವ್ಯಾಪ್ತಿ ತುಂಬಾ ದೊಡ್ಡದಿದೆ. ನಾವು ಯಾವ ರೀತಿ ದುಡಿಬೇಕು, ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ ತುಂಬಾ ಸರಳವಾಗಿ ಅದ್ರ ಅರ್ಥ ತಿಳ್ಕೊಳಕ್ ಹೋದ್ರೆ ಸಂಕ್ಷಿಪ್ತವಾಗುತ್ತೆ ನೋಡಿ. ಆ ರೀತಿ ಈ ಚರ್ಚಾ ವಿಷಯಗಳು ನಮ್ಮ ಏನು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಏನು ಚರ್ಚಾ ವಿಷಯಗಳನ್ನು ಕೊಡ್ತಾರೆ, ಅವುಗಳನ್ನ ನಾವು ಬರೀ ಈ ಭಾಷಣವನ್ನ ಕಲಿಯೋದಕ್ಕೋಸ್ಕರ ಒಂದ್ ಕಡೆ ಆದ್ರೆ, ಕಲಿಯೋದಕ್ಕೋಸ್ಕರ ಮಾತಾಡೋದಕ್ಕೋಸ್ಕರ ಕಲ್ತ್ಕೊಳೋದು ಒಂದ್ ಕಡೆ ಆದ್ರೆ, ನಮ್ಮ ಜೀವನದ ವಿವಿಧ ಹಂತಗಳಲ್ಲಿ ನಾವು ಮೌಲ್ಯಗಳನ್ನ ಕಲ್ತ್ಕೊಳ್ಳೋದು ಇರ್ಬೋದು, ಜೀವನದಲ್ಲಿ ಯಾವ ರೀತಿ ಬದುಕ್ಬೇಕು, ಯಾವ ರೀತಿ ವ್ಯವಹರಿಸ್ಬೇಕು, ಅದನ್ನ ನಮ್ಗೆ ಅರ್ಥೈಸುತ್ತೆ. ಅವ್ರು ಕೊಡುವಂತ ವಾಕ್ಯಗಳಾಗಿರ್ತವೆ. ಯಾವ್ದೋ ಪದ್ಯದ ಕವಿ ಬರ್ದಿರ್ತಕ್ಕಂಥ ಸಾಲುಗಳಿರ್ಬೋದು, ಅಥವಾ ಬೇರೆ ಪ್ರಸ್ತುತ ವಿದ್ಯಮಾನಗಳಿಗೆ ಅನ್ವಯಿಸುವಂತ ಮಾತುಗಳಿರ್ಬೋದು. ಈ ತರ ಈ ರಿಲೆವೆಂಟ್ ಆಗಿ ಸೂಕ್ತವಾಗಿರುವಂತ ಒಂದು ವಾಕ್ಯಗಳನ್ನು ಕೊಡ್ತಾರೆ ಪ್ರತಿ ವಾರನೂ ಅಷ್ಟೇ. ನಾವು ಕೇವಲ ಭಾಷಣಕ್ಕೆ ಇವುಗಳನ್ನ ಕಲ್ತ್ಕೊಳ್ಳೋದ್ರ ಜೊತೆಗೆ ಇವುಗಳನ್ನ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರ ಜೀವನಕ್ಕೂ ಇದು ಅನ್ವಯಿಸುತ್ತೆ. ಅವರು ಇವರು ಅಂತಲ್ಲ, ಪ್ರತಿಯೊಬ್ರು ಜೀವನಕ್ಕೂ ಅನ್ವಯಿಸುತ್ತೆ ಇದು. ಅದೇ ಈಗ ನೀರಿನ ಮೌಲ್ಯ, ಈಗ ಒಂದು ಹನಿ ನೀರು ದಾಹವಾದಾಗ ಒಂದು ಹನಿ ನೀರ್ ಸಿಕ್ಕರೆ ಜೀವನ ಉಳಿಸುತ್ತಂತೆ. ಹಾಗೆ ನಮ್ಗೆ ಅಗತ್ಯ ಇದ್ದಾಗ, ಅನಿವಾರ್ಯತೆ ಇದ್ದಾಗ ಏನ್ ಸಿಗುತ್ತೆ ಅದು ತುಂಬಾ ಪರಿಣಾಮಕಾರಿ ಆಗುತ್ತೆ. ಈಗ ಅವರು ಸರ್ ಜಯಪ್ರಕಾಶ್ ಸರ್ ಅವರು ಈಗ ಗ್ಯಾಸ್ ಇಂದು ಇದನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ಹಳ್ಳಿಗಳ ಕಡೆ ಒಲೆಗಳ ಮಹತ್ವ ಈಗ ಅದು ಒಂದು ಹನಿ ನೀರ್ ಇದ್ದಂಗೆ. ಗ್ಯಾಸ್ ಖಾಲಿ ಆದಾಗ ತಕ್ಷಣಕ್ಕೆ ಒಲೆನಾರು ಇದ್ರೆ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಬೋದು, ಅದು ಒಂದು ಹನಿ ನೀರ್ ಇದ್ದಂಗೆ. ಈಗ ಆ ರೀತಿ ನಮ್ಮ ಈಗ ಚರ್ಚಾ ವಿಷಯಗಳನ್ನ ಏನನ್ನ ಕೊಟ್ಟಿರ್ತಾರೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ನಾವು ಕಲ್ತ್ಕೊಂಡ್ರೆ ನಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತೆ, ಮಹತ್ವ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ಮೂರನೇ ವಿಚಾರ, ಗದ್ದಲದ ಪ್ರಸಿದ್ಧಿಗಿಂತ ಮೌನದ ಸಂತೃಪ್ತಿಯೇ ಲೇಸು ಅನ್ನೋ ಒಂದು DVಜಿ ಅವರ ಮಂಕುತಿಮ್ಮನ ಕಗ್ಗದ ಸಾಲುಗಳು ನಾವು ಯಾವ ರೀತಿ ಬದುಕ್ತಾ ಇದೀವಿ, ಪ್ರಸ್ತುತ ಸನ್ನಿವೇಶದಲ್ಲಿ ಯಾವ ರೀತಿ ಬದುಕಬಹುದು ಅನ್ನೋದನ್ನ ಅತ್ಯಂತ ಸರಳವಾಗಿ ಹೇಳುವಂತ ವಾಕ್ಯ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಅದು ಮಹತ್ವ ತುಂಬಾ ಇದೆ. ಈಗ ಎಲ್ರು ಏನಾಗಿದೆ ಅಂತಂದ್ರೆ, ಎಲ್ರು ಒಬ್ರನ್ನೊಬ್ರು ನೋಡಿ ಬದುಕೋದೇ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ಸರಳವಾಗಿ ನಮ್ಗೆ ಸಂತೃಪ್ತಿ ಆಗೋ ತರ ನಾವು ಬದುಕಬಹುದು ಅನ್ನೋದನ್ನ ಹೇಳೋಂತ ಒಂದು ವಾಕ್ಯ ನೋಡಿ. ಈಗ ಸ್ನೇಹಿತರೆ, ಈ ಕೊಡುವಂತ ಚರ್ಚಾ ವಿಷಯಗಳು ಎಷ್ಟು ಮಹತ್ವವಾಗಿರ್ತವೆ, ಎಷ್ಟು ಪರಿಣಾಮ ಬೀರುತ್ತೆ ಅಂದ್ರೆ, ನಾವು ಭಾಷಣವನ್ನ ಅಥವಾ ಮಾತಾಡೋದನ್ನ ಕಲ್ತ್ಕೊಳ್ಳೋದ್ರ ಜೊತೆಗೆ ಈ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಚರ್ಚಾ ವಿಷಯಗಳು ತುಂಬಾ ಸಹಕಾರಿ ಆಗ್ತವೆ ಅಂತ ಹೇಳಿ ನಾನ್ ಭಾವಿಸ್ತೀನಿ. ಹಾಗೆ ಈಗ ನೋಡ್ತಾ ಇರ್ತಕ್ಕಂಥ ಸ್ನೇಹಿತರೆಲ್ರು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ 2 ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನಾವು ಧನ್ಯವಾದಗಳು ಶಂಕರ್ ಅವರೇ. ಖಂಡಿತವಾಗಿನೂ ಇವತ್ತು ನಮ್ಮ 3 ಚರ್ಚಾ ವಿಷಯಗಳು ಹೇಳ್ಬೇಕು ಅಂತಂದ್ರೆ, ಜೀವನ ಕೌಶಲ್ಯ, ಹಾಗೆ ವ್ಯಕ್ತಿತ್ವದ ಕಲೆಗಳು, ಮತ್ತೆ ಹಾಗೆ ಭಾಷಣ ಕೌಶಲ್ಯ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ಶಂಕರ್ ಅವರು ಸಿಂಪಲ್ ಆಗಿ ಅದನ್ನ 3 ವಿಚಾರದ ಮುಖಾಂತರ ತುಂಬಾ ಚೆನ್ನಾಗಿ ಹೇಳಿದ್ರು ವಿವರಣೆಯಾಗಿ. ಹಾಗೇನೆ ನಮ್ಮ ರಾಜೇಂದ್ರ ಅವರು ಮಾತಾಡ್ತಾರೆ. ರಾಜೇಂದ್ರ ಅವರು ಇವತ್ತಿನ ವಿಚಾರದ ಬಗ್ಗೆ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. ಸೊ ಇವತ್ತಿನ ವಿಷಯ ಬಹಳ ಅದ್ಭುತವಾಗಿದೆ. ಸೊ ಪ್ರತಿಯೊಂದು ವಾರದಲ್ಲೂ ಸರ್ ಕೊಡುವ ನಮ್ಮನ್ನು ವ್ಯಕ್ತಿತ್ವವನ್ನು ಪ್ರತಿಫಲಿಸುತ್ತದೆ. ಸೊ ಮೊದಲನೇದಾಗಿ ಹೇಳ್ಬೇಕೆಂದ್ರೆ, ದಾಹವಾದಾಗ ಒಂದು ಹನಿ ನೀರಿಯೂ ಪ್ರಾಣ ಉಳಿಸುತ್ತದೆ. ಅಂದ್ರೆ ನಾವು ಇದರಿಂದ ಏನ್ ತಿಳ್ಕೊಬಹುದು ಅಂದ್ರೆ, ನಮಗೆ ಯಾರು ಕಷ್ಟದ ಪರಿಸ್ಥಿತಿ ಸಣ್ಣ ಸಹಾಯ ಮಾಡಿದ್ರು
ಅವರನ್ನು ನೆನಪಿಟ್ಕೋಬೇಕು. ಯಾಕೆಂದರೆ ಆ ಟೈಮಲ್ಲಿ ಅವರು ನಮ್ಮ ಪ್ರಾಣ ಉಳಿಸ್ದಂಗೆ. ಸೊ ಸಣ್ಣ ಸಣ್ಣ ಸಹಾಯವೂ ಒಬ್ಬರಿಗೆ ಪ್ರಾಣನೂ ಉಳಿಸ್ಬೋದು, ಮತ್ತು ನಮ್ಮ ಕೃತಜ್ಞತೆ ಭಾವವನ್ನು ನಾವು ಉಳಿಸ್ಕೋಬೇಕು ಅಂತ ನಾನು ಪರಿಚಯ ಮಾಡ್ಕೋತೀನಿ. ಇನ್ನೊಂದು ಇನ್ನೊಂದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಗಾದೆಗಳು. ಸೊ ಗಾದೆಗಳನ್ನು ನಾವು ಈಗ ನಮ್ಮಲ್ಲಿ ಭಾಷಣ ಮಾಡಬೇಕಾದ್ರೆ ಒಂದು ದೊಡ್ಡ ತುಂಬ ಎಕ್ಸ್ಪ್ಲನೇಷನ್ ಮಾಡ್ಬೋದು. ಬಟ್ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗಿ ಅವನ ಮನಸ್ಸಿನ ಆಳದಲ್ಲಿ ಮೂಡಬೇಕು ಅಂದರೆ ಗಾದೆ ತುಂಬ ಹೆಲ್ಪ್ ಆಗ್ತದೆ. ಸೊ ಒಂದು ವಾಕ್ಯವನ್ನ ಒಂದು ವಾಕ್ಯ ಸಾರದಲ್ಲಿ ನಮ್ಮ ಜೀವನದ ಆಳ ಉಳಿರ್ತದೆ. ಸೊ ಅದರಿಂದ ನಾವು ಗಾದೆಯನ್ನು ಚೆನ್ನಾಗಿ ತಿಳಿದುಕೊಂಡ್ರೆ ನಾವು ನಮ್ಮ ಭಾಷಣ ಕಲೆಯನ್ನು ಉತ್ತಮವಾಗಿ ಬಳಸಬಹುದು. ಸೊ ನಮ್ಮ ಕೇಳುಗರಿಗೆ ಆಗಿರ್ಬೋದು, ಬೇರೆಯವರ ಮನ ಪರಿವರ್ತನೆಗಾರ ಆಗಿರ್ಬೋದು. ಸೊ ಗಾದೆಗಳಿಂದ ನಾವು ಅದನ್ನ ತುಂಬ ಇನ್ನೂ ಚೆನ್ನಾಗಿ ವ್ಯಕ್ತಪಡಿಸಬಹುದು. ಸೊ ಕೊನೆಯದಾಗಿ ಗದ್ದಲದ ಬದುಕಿನಿಂತ ಮೌನದ ಸಂತೃಪ್ತಿಯ ಲೇಸು. ಸೊ ಇದು ಎಲ್ಲರಿಗೂ ಬೇಕಾಗಿರುವ ಇವಾಗಿನ ಒಂದು ಅತ್ಯುತ್ತಮ ಮಾತು. ಸೊ ಎಲ್ಲರೂ ನಾವು ಗದ್ದಲದ ಪರಿಸರ, ಇವಾಗಿರುವ 5 ನಿಮಿಷಕ್ಕೂ ಮೊಬೈಲ್ ಇದೆ, ಮತ್ತೆ ಸುತ್ತಮುತ್ತ ಪರಿಸರ ಇದೆ, ಮತ್ತೆ ಎಲ್ಲಾ ಕಡೆನೂ ನಿಮ್ಮನ್ನು ಸೆಳೆತಿರುವ ಅವಶ್ಯಕತೆ ಅನಾವಶ್ಯಕತೆ ವಸ್ತುಗಳು ಸಿಗ್ತವೆ. ಸೊ ಇಂತಹ ಸಮಯದಲ್ಲಿ ನಮ್ಮ ಮನಸ್ಸನ್ನು ನಾವು ಇಟ್ಕೊಳಕ್ಕಾಗಲ್ಲ. ಸೊ ಮೌನವನ್ನು ನಾವು ಗೆದ್ದರೆ ನಮ್ಮ ಮನಸ್ಸು ನಮ್ಮ ತೊಟ್ಟಿಲಿರ್ತದೆ. ಸೊ ನಮಗೆ ಹೊರಗಡೆಯಿಂದ ಸುಖ ಸಿಗಲ್ಲ, ಇದರಿಂದ ಗದ್ದಲದ ಮೌನದಿಂದ ಮಾಡಿದರೆ ನಮ್ಮ ಸಂತೃಪ್ತಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೇನೆ ಇವತ್ತು ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಈ ವಿಷಯದಲ್ಲಿ ಗುರುವಾರ 3 ಚರ್ಚಾ ವಿಷಯದ ಬಗ್ಗೆ ಪ್ರತಿಯೊಬ್ಬರು ಅವರವ್ರದೇ ವಿಚಾರವಾಗಿ ಗಾದೆಗಳ ಮೂಲಕ ಭಾಷಣ ಹೇಗೆ ನಾವು ಮಾಡ್ಬೋದು ಅಂತ, ಹಾಗೇನೆ ಪ್ರತಿಯೊಬ್ಬರು ಬಹಳ ತುಂಬಾ ಚೆನ್ನಾಗಿ ವಿವರವಾಗಿ ಅವರ ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದಾರೆ. ಹಾಗೇನೆ ಏನಾದ್ರು ಮುಂದೆ ನೀವು ಜಯಪ್ರಕಾಶ್ ನಾಗ್ತಿಹಳ್ಳಿಯವರ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ತರಬೇತಿನ ಪಡ್ಕೋಬಹುದು, ಮಾರ್ಗದರ್ಶನ ಪಡ್ಕೋಬಹುದು. ಇದೇ ರೀತಿಯಲ್ಲಿ ಭಾಷಣ ವೇದಿಕೆ ಮೇಲೆ ಹೋಗಿ ಭಾಷಣ ಮಾತಾಡಲಿಕ್ಕೆ ನಿಮಗೂ ಅವಕಾಶ ಬರುತ್ತೆ ಅಂತ ಕೇಳ್ತಾ, ನಾವು ವೀಕ್ಷಕರೇ ಜಯಪ್ರಕಾಶ್ ನಾಗ್ತಹಳ್ಳಿ ಅವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಸ್